ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮೋನಿಶಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವ್ಲಾಗ್ ಮಾಡ್ತಿರೋದು ಅಂದರೆ, ಎಲ್ಲರಿಗೂ ಗೊತ್ತಿರೋಂಗೆ ಇವತ್ತು ದೀಪಾವಳಿ ಹಂಗಾಗಿ ನಾನು ವ್ಲಾಗ್ ಮಾಡ್ತಿದ್ದೀನಿ. ತುಂಬ ದಿವಸಗಳೇ ಆಗೋಯ್ತು ವ್ಲಾಗ್ ಮಾಡಿ. ಏನು ನನಗೆ ಇದ್ದಿತ್ತು ಕೆಲಸಗಳು ಜಾಸ್ತಿ, ಮತ್ತು ಸ್ಟಡೀಸ್ ಇತ್ತಲ್ಲ, ಅದೆಲ್ಲ ಇದು ಮಾಡಬೇಕಿತ್ತು. ಮತ್ತು ನನಗೆ ಟೈಮೇ ಸಿಗ್ತಿರ್ಲಿಲ್ಲ. ನಮ್ಮಮ್ಮ ತಲೆಗೆ ಎಣ್ಣೆ ಹಚ್ತವ್ರೆ, ಹಚ್ಚಬೇಡ ಅಂದರೂ ಹಚ್ತಾರೆ ನಮ್ಮಮ್ಮ. ಸೊ ನೋಡಿರ್ಬೋದು, ಇವತ್ತು ಜಸ್ಟ್ ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದೆ ಗಣೇಶದ್ದು. ಸಾರಿ, ನಾನು ಲೇಟಾಗಿ ಅಪ್ಲೋಡ್ ಮಾಡಿದೆ, ಯಾಕಂದರೆ ವೀಡಿಯೋಸ್ ನನ್ನ ಹತ್ರ ಇರಲಿಲ್ಲ. ಒಂದೊಂದು ಅಪ್ಪ ಫೋನಲ್ಲಿತ್ತು, ಒಂದೊಂದು ಸೋನು ಅಣ್ಣ ಫೋನಲ್ಲಿತ್ತು. ಹಂಗಾಗಿ ನಾನು ಸೋನು ಅಣ್ಣ ಹತ್ರ ಅಷ್ಟೊಂದು ಏನು ಕೇಳಿಲ್ಲ. ವೀಡಿಯೋಸ್ ಸೋನು ಅಣ್ಣ ಅದರಲ್ಲಿತ್ತಲ್ಲ, ಅದನ್ನು ಅಷ್ಟೊಂದು ಹಾಕಿಲ್ಲ ನಾನು. ಬರೀ ನಮ್ಮಪ್ಪ ಅದರಲ್ಲಿ ಏನಿತ್ತು ಅದನ್ನು ಹಾಕಿದ್ದೀನಿ ಗೈಸ್. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಿಮಗೆ. ಬೆಳಗ್ಗೆ ಎಲ್ಲ ಏನೇನಾಯಿತು ವೈಭವ್ ವ್ಲಾಗಲ್ಲಿ ನೋಡ್ತೀರಾ, ಸಾಯಂಕಾಲ ಏನೇನಾಯಿತು ಅಂತ ನನ್ನ ವ್ಲಾಗಲ್ಲಿ ನೋಡ್ತೀರಾ ನೀವು. ಸೊ ನೀವಾಗಲೇ ವೈಭವ್ ವ್ಲಾಗಲ್ಲಿ ನೋಡ್ಬಿಟ್ಟಿರ್ತೀರಾ. ಸೊ ಇವಾಗ ನನ್ನ ವ್ಲಾಗಲ್ಲಿ ನೋಡಿ. ಮತ್ತು ಇವತ್ತು ದೀಪಾವಳಿ ಆಗಿರೋದ್ರಿಂದ ನಿಮ್ಮ ಮನೇಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ, ಮತ್ತು ಒಬ್ರೊಬ್ಬರು ಆಯುಧ ಪೂಜೆ ಎಲ್ಲ ಮಾಡ್ತೀರಾ, ಇದು ಗಾಡಿಗೆ ಅಂತಲ್ಲ. ಯಾರ್ಯಾರು ದೀಪಾವಳಿಗೆ ಮಾಡ್ತೀರಾ ಮತ್ತು ದಸರಕ್ಕೆಲ್ಲ ಯಾರ್ಯಾರು ಮಾಡಿದ್ರಿ ಅಂತ ಕಮೆಂಟ್ ಹಾಕಿ. ಮತ್ತು ಪಟಾಕಿ ಬಾಕ್ಸ್ ಎಷ್ಟು ತರ್ತೀರಾ? ನಾವು ನಾರ್ಮಲಿ ಮುಂಚೆ ಎಲ್ಲ ತರ್ತಾಯಿದ್ದಿದ್ದು ಒಂದು ಚೀಲ ಹಂಗೆ ತರ್ತಾಯಿದ್ವಿ ಗೈಸ್, ಲೂಸು. ಅಂದರೆ ದೊಡ್ಡ ದೊಡ್ಡ ಐಟಮ್ಮೇ ತರ್ತಾಯಿದ್ರಿ. ಇವಾಗ 4 ಬಾಕ್ಸ್ ಏನೋ ತಂದಿದ್ವಿ. ನನ್ನ ತಂಗಿಗೆ ನನ್ನ ತಮ್ಮಂಗೆಲ್ಲ ಕೊಟ್ಟು ನಾವು ಮಾತ್ರ 2 ಬಾಕ್ಸ್ ಇಟ್ಕೊಂಡಿದ್ದೀವಿ, ನನಗೆ ನಮ್ಮ ಅಣ್ಣಂಗೆ ಅಂತ ಒಂದೊಂದು. ಆದರೆ ಅವ್ನು ಹೊಡಿಯಲ್ಲ, ಹಂಗಾಗಿ ಅದು ನನಗೇನೆ ಬರುತ್ತೆ. ದೊಡ್ಡದೆಲ್ಲ ಎತ್ಕೊಂಡು ಹೋಗ್ಬಿಡ್ತಾನೆ, ಚಿಕ್ಕದು ಅದನ್ನೆಲ್ಲ ನಂಗೆ ಕೊಟ್ಬಿಡ್ತಾನೆ. ಅಂದರೆ ನನ್ನದೇ ಒಂದು ಸಪ್ರೇಟ್ ಬಾಕ್ಸ್ ಇದೆ ಅಲ್ವ, ಅದರಲ್ಲಿ ಹೊಡ್ಕೊತೀನಿ ನಾನು. ಸೊ ಹಂಗಾಗಿ ನೋಡೋಣ ಹಿಂಗೆ ಏನು ಎತ್ತ ಅಂತ. ಸೊ ನಂಗೆ ತುಂಬ ಇವಾಗ ಹೋಗಿ ಸ್ನಾನ ಎಲ್ಲ ಮಾಡಿ ಬಟ್ಟೆ ಎತ್ಕೊಂಬರ್ಬೇಕು ಗೈಸ್. ನಮ್ಮ ಅಜ್ಜಿ ಮನೇಲಿದೆ ಬಟ್ಟೆ. ನಾನು ಜಶು ಹೋಗಿ ತೊಗೊಂಬರ್ತೀವಿ. ಈಗ ತೊಗೊಂಬಂದು ಟಕ್ಕಣ್ಣ ಥರ ರೆಡಿಯಾಗಿ ಏನು ಅಂತ ನೋಡೋಣ. ಅಲ್ಲಿವರೆಗೂ ಕೀಪ್ ವೇಟಿಂಗ್. ಆಮೇಲೆ ಬಂದು ರೆಡಿಯಲ್ಲಾಗಿ ಮತ್ತೆ ನಿಮಗೆ ಸಿಗ್ತೀನಿ ಗಾಯ್ಸ್. ನಮ್ಮ ಜೊತೆ ಪ್ರಗತಿಯವರಿದ್ದಾರೆ. ಪ್ರಗತಿಯವ್ರ ಮಖ ತೋರಿಸಲ್ವಂತೆ. ಒಂದೇ ಬಾಕ್ಸಾ? ನಮ್ಮಮ್ಮ ಗಾಯ್ಸ್ ನಮ್ಮಪ್ಪನ ಕೇಳಿದೆ ಗೈಸ್, ಕಾಂತಾರ ಮೂವಿ ಕರ್ಕೊಂಡೋಗು ಡ್ಯಾಡಿ ಅಂದರೆ ಕರ್ಕೊಂಡೇ ಹೋಗಿಲ್ಲ ಗೈಸ್. ಎಲ್ಲರೂ ಹೋದ್ರು, ನಾವು ಹೋಗಿಲ್ಲ ಅಂತ ಹೇಳ್ತಾನೆ ಇದ್ದೀನಿ, ಕರ್ಕೊಂಡೇ ಹೋಗ್ತಾ ಇಲ್ಲ ನಮ್ಮ ಡ್ಯಾಡಿ. ನಮ್ಮಪ್ಪ ಏನು ಗೊತ್ತಾ ಗೈಸ್, ನಮ್ಮಪ್ಪಗೆ ಫೋನಲ್ಲೇ ಬಂದ್ಬಿಡುತ್ತೆ ಗೈಸ್. ಎಲ್ಲ ಫೋನಲ್ಲಿ ಬರೋದ್ರಿಂದ ನಮ್ಮಪ್ಪ ನೋಡೋದೇ ಇಲ್ಲ. ಇದು ಥಿಯೇಟ್ರಿಗೆ ಕರ್ಕೊಂಡೋಗು ಅಂದರೆ ಕರ್ಕೊಂಡೋಗಲ್ಲ ಗೈಸ್, ಕರ್ಕೊಂಡು ಹೋಗಲ್ಲ. ನಮ್ಮಪ್ಪ ಅಂದರು, ನೀನು ಕೇಳೋಕ್ಕಿಂತ ಮುಂಚೆ ನಂಗೆ ಕರ್ಕೊಂಡು ಹೋಗ್ಬೇಕು ಅನ್ಸಿದ್ರೆ ಕರ್ಕೊಂಡೋಗ್ತೀನಿ ಅಂತಾರೆ ಗೈಸ್. ನಮ್ಮಪ್ಪ ನನಗೆ ಕಾಲು ಚೈನ್ ಇಸ್ಕೊಟ್ರು, ತೋರಿಸ್ತೀನಿ ರೀ ನೋಡಿ ಗೈಸ್. ನಮ್ಮಪ್ಪ ಹೊಸ ಕಾಲು ಚೈನ್ ಇಸ್ಕೊಟ್ರು. 2.5 ಆಯಿತು. ಅವ್ರು ಹೇಳಿದ್ದು 3 ಹೇಳಿದ್ರು ಗೈಸ್. 2.5 ಆಯಿತು. ಚೆನ್ನಾಗಿದೆ ಅಂತ ಕಮೆಂಟ್. ಪ್ರಗತಿ ಕೂದಲು ನೋಡಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ರೆ ನನ್ನ ಕಮೆಂಟ್ ಹಾಕಿ ಗೈಸ್. ಹಾವು ಬೆಳೆಸ್ಕೊಂಡವಳೆ ಗೈಸ್ ಪ್ರಗತಿ. ಚೆನ್ನಾಗಿ ಏನು ಹಾಕ್ತೀಯ ನೀನು ಕೂದಲಿಗೆ? ಕೊಬ್ಬರಿ ಫಸ್ಟ್ ಅವ್ರ ಅಮ್ಮನೂ ಹಾಕ್ತಾ ಇದ್ರಂತೆ ತಾಯಿ. ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಬಿಟ್ಟಿದ್ದಾರೆ. ನನ್ನ ಕೂದಲು ಗೈಸ್ ಸಿಕ್ಕ ಬಿಡ್ಸೋಕ್ಕೇನೆ ಒಂದು ಅರ್ಧ ಗಂಟೆ ಬೇಕು. ನನ್ನ ಕೂದಲು ಸಿಕ್ಕ ಬಿಡ್ಸೋಕ್ಕೇನೆ 1 ಗಂಟೆ ಬೇಕು. ನಂದು ಸಿಕ್ಕಾಗೋದ್ರೆ ಬಿಡ್ಸೋಕ್ಕೆ ತುಂಬ ಕಷ್ಟ. ನಂದು ಕರ್ಲಿ ಏರ್ಸ್ ಬೇರೆನಾ, ಅದು ತುಂಬ ಕಾಟ ನನಗೆ. ಕರ್ಲಿ ಏರೇ ಎಷ್ಟು ಕೇಳವ ಅಂತಿನ. ನಮ್ಮ ಫ್ಯಾಮಿಲಿಯಲ್ಲಿ ಗೈಸ್ ನಮ್ಮ ದೊಡ್ಡಪ್ಪ ಅವ್ರ ನಿಮ್ಮ ಮಮ್ಮಿನ ಕರಿ ಹೇಳಿ ಇವಳಿಗೆ. ನಮ್ಮ ದೊಡ್ಡಪ್ಪ ಅವ್ರ ಮಕ್ಳಿಗಿಬ್ರಿಗೂ ಕರ್ಲಿ ಏರ್ಸ್. ಅವ್ರಿಗೂ ಇಷ್ಟೇ ಕೂದಲು, ನನಗೂ ಇಷ್ಟೇ ಕೂದಲು.
ನನಗೂ ಬೆಳೆಯೋದೇ ಇಲ್ಲ ಗೈಸ್. ಇವಾಗ ಬೆಳೆಯುತ್ತೆ ಅಂತ ಕಟ್ ಮಾಡಿಸ್ತೀನಿ. ಮುಂಚೆ ಅದು ಎಷ್ಟು ಲೆವೆಲಲ್ಲಿತ್ತು ಅಷ್ಟೇ ಲೆವೆಲಿಗೆ ಬಂದು ಸ್ಟಾಪ್ ಆಗಿಬಿಡುತ್ತೆ. ಎಷ್ಟು ಕಟ್ ಮಾಡಿಸಿದ್ರೂ ಅಷ್ಟೇ ಬೆಳೆಯೋದು ನನಗೆ. ಯಾರು ಇವಳತ್ರ ಮಾಡ್ತೀವಿ, ಇಲ್ಲಿಗೆ ಮಾಡ್ತಿರ್ತಾನೆ, ಇಲ್ಲಿಗೆ ಮಾಡ್ತೀವಿ ಅದು ಇಲ್ಲಿ ಗೈಸ್. ಅಜ್ಜಿ ಮನೆಗೆ ಹೋಗ್ಬೇಕಿನ್ನು. ನನ್ನ ತಮ್ಮ, ನಾನು, ನನ್ನ ತಂಗಿ ಎಲ್ಲ ನೆನ್ನೆನೇ ಪಟಾಕಿ ಹೊಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಲೂಸ್ ತಂದಿದ್ರು ನಮ್ಮಪ್ಪ, ಬಿಸಿಲಿ ಲೂಸ್ ಇತ್ತು. ಸರಿ ನನ್ನ ತಮ್ಮ ನನ್ನ ತಂಗಿ ಎಲ್ಲ ಇದ್ರಲ್ಲ, ಸರಿ ಅವ್ರಿಗೂ ಒಂಥರ ಎಂಜಾಯ್ಮೆಂಟ್ ಇರುತ್ತೆ ಅಂತ ಅನ್ನೋ ಕಾರಣಕ್ಕೆ ಇದು ಪಟಾಕಿ ಹೊಡೆದ್ವಿ. ಗೈಸ್ ನಾನಿವಾಗ ಗೈಸ್ ನಿಮ್ಗೇನಾದರೂ ಸೇಯಿಂಗ್ ಎಷ್ಟು ಮಾಮ್ ವ್ಲಾಗ್ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ, ಮಾಡೋಣ ಆದಷ್ಟು ಬೇಗ. ಮತ್ತು ನೋಡೋಣ ಹಿಂಗಿರುತ್ತೆ ಏನು ಎತ್ತ ಅಂತ ನೋಡಿ ಹೇಳ್ತೀನಿ. ಈಗ ನಾನು ಕೆಳಗಡೆ ಹೋಗಿ ಬರ್ತೀನಿ, ನೋಡೋಣ. ಸೊ ಗೈಸ್ ನಾನೆಲ್ಲ ಆಯಿತು, ರೆಡಿಯಾಗಿ ಕೂತಿದ್ದೀನಿ. ಅಂದರೆ ಇದು ಹೊಸ ಬಟ್ಟೆ ಹಾಕಿರೋದು, ನಾನು ಹೊಸ ಬಟ್ಟೆ ಹಾಕೊಂಡಿದ್ದೀನಿ. ಈಗ ಅಮ್ಮ ಅಂದರು ದೇವ್ರ ಸಾಮಾನು ತೊಳಿಬೇಕಂತೆ. ಸೊ ಹಂಗಾಗಿ ದೇವ್ರ ಮನೆ ಕ್ಲೀನ್ ಮಾಡಿಬಿಡ್ತೀನಿ ನಾನು ಇವತ್ತು. ಅಂದರೆ ನಾನು ದೇವ್ರ ಸಾಮಾನೆಲ್ಲ ತೊಳೆಯಲ್ಲ, ನಮ್ಮಮ್ಮ ತೊಳ್ಕೊತಾರೆ. ಬರೀ ನಾನು ದೇವ್ರ ಮನೆ ಒರೆಸಿ ಫೋಟೋಸ್ ಎಲ್ಲ ಒರೆಸಿ ನಮ್ಮಮ್ಮ ತೊಳಿತಾರಲ್ಲ, ದೇವ್ರ ಸಾಮಾನೆಲ್ಲ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಬಟ್ಟೆಲ್ಲಿ ಒರೆಸ್ಬಿಟ್ಟು ದೇವ್ರ ಮನೆ ಬಟ್ಟೆಯಲ್ಲಿ ನೀಟಾಗಿ ಜೋಡಿಸಿ ಹೂವು ಎಲ್ಲ ಇಕ್ಕಿ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಮುಗಿಸ್ಬೇಕು. ಇಷ್ಟೆಲ್ಲ ಮಾಡಬೇಕು. ಮತ್ತು ಇಲ್ಲೆಲ್ಲ ಸ್ವಲ್ಪ ಕೆಲಸಗಳಿತ್ತು, ಮುಗಿಸ್ದೆ. ಎಲ್ಲ ಮುಗಿಸಿ ಆಯಿತು, ಸ್ವಲ್ಪ ಟೈಮ್ ಆಯಿತು. ಹಾಗಾಗಿ ಸರಿ ಫಿಲಮ್ ನೋಡ್ತಿದ್ದೆ. ನಮ್ಮಮ್ಮ ಬರೋರ್ಗೆ ಸ್ವಲ್ಪ ಫಿಲಮ್ ನೋಡೋಣ ಅಂದ್ಬಿಟ್ಟು ಫಿಲಮ್ ನೋಡ್ತಿದ್ದೆ. ಈಗ ಸ್ಟಾರ್ಟ್ ಮಾಡ್ತೀನಿ, ಒಳಗಡೆ ಹೋಗೋಣ ಬನ್ನಿ. ಸೊ ಗೈಸ್ ಬನ್ನಿ ಹೋಗೋಣ, ಮಾಡಬೇಕಂತೆ, ಮಾಡೋಣ ಬನ್ನಿ. ಸೊ ನಮ್ಮ ದೇವ್ರ ಮನೆ ಇದು. ಸೊ ಫಸ್ಟು ಹೂವು ಎಲ್ಲ ತೆಗಿಬೇಕಂತೆ ಗೈಸ್, ಹಾಗಾಗಿ ಹೂವೆಲ್ಲ ತಗೊಂಡು ಹೂವೆಲ್ಲ ತೆಗಿತೀನಿ. ಸೊ ಇದನ್ನ ಹೋಗಿ ಹಾಕ್ಬಿಟ್ಟು ಗಿಡಕ್ಕೆ ಹಾಕ್ಬಿಟ್ಟು ಬನ್ನಿ. ನಮ್ಮ ಮನೇಲಿ ತುಂಬ ಗಿಡಗಳಿದೆ, ನಿಮಗೂ ಗೊತ್ತಿರೋ ಥರ ತುಂಬ ಗಿಡಗಳಿವೆ. ಹಾಕ್ಬೇಕಂತೆ. ನಾವು ಹೂವು ಮಾತ್ರ ಹಾಕ್ತೀನಿ ಅಕ್ಕ. ಇದು ಊದ್ಗಡ್ಡಿದೆಲ್ಲ ಕಸ ಇರುತ್ತಲ್ಲ ಅದೆಲ್ಲ ಹಾಕಲ್ಲ, ಆಮೇಲೆ ಪಾಟ್ ಹಾಳಾಗೋಗುತ್ತೆ, ನಾವು ಅದೆಲ್ಲ ಹಾಕಲ್ಲ. ಸೊ ಹಂಗಾಗಿ ನೋಡೋಣ ಹಿಂಗೆ ಏನು ಅಂತ. ಹಿಂಗೆ ಚಿಕ್ಕ ಚಿಕ್ಕ ಐಟಮ್ ದೇವ್ರದ್ದೆಲ್ಲ ಇತ್ತು.
ಸೊ ಅದೆಲ್ಲ ಇಟ್ಬಿಟ್ಟು ಬಂದೆ. ಇದು ಅರ್ಶಿನ ಕುಂಕುಮ ನಮ್ಮಮ್ಮ ಮಾಡ್ಕೊತಾರೆ. ಪ್ಲಸ್ ನಿಮ್ಗೆ ಇನ್ನೊಂದು ತೋರಿಸ್ಲಾ, ಅಕ್ಷತೆ, ರಾಯರ ದೇವಸ್ಥಾನದ ಅಕ್ಷತೆ ಇದು. ನಾನು ದಿವಸ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತೀನಿ. ತಿಂದರೆ ಒಳ್ಳೇದು. ಬರ್ಬೇಕಾ? ಅಮ್ಮ ಈ ಕಳಶ ಹತ್ಕೊಂಡು ಹೋಗು. ಇದನ್ನು ಒರೆಸ್ಬೇಕು. ಫೋಟೋಸ್ ಇದೆ ನಮ್ಮ ಮನೇಲಿ, ಜಾಸ್ತಿ ಫೋಟೋಸೇ ಇರೋದು. ಸೊ ಹಂಗಾಗಿ ಈ ಥರ ಫೋಟೋಸ್ನೆಲ್ಲ ಬಟ್ಟೆ ತೊಗೊಂಡು ಒರೆಸ್ಬಿಡ್ತೀನಿ. ಇಷ್ಟೊತ್ತು ನಮ್ಗೆ ಅಲ್ಲಿ ಕೂರಿಸ್ಬಿಟ್ಟು ಇವಾಗ ಮಾಡ ಬಂದಾಗ ಊಟ ಮಾಡಬಾರ್ದು. ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಅವಾಗಿಂದ ಕಾಯ್ದೆ. ಈ ಫೋಟೋಸ್ ಮಾತ್ರ ಬಟ್ಟೆ ತೋರಿಸ್ಕೊತೀವಿ, ಮಿಕ್ಕಿದ್ದು ಇದು ಇರುತ್ತೆ ಕಡ್ಡಿ ಮಾಪ್, ಅದರಲ್ಲಿ ಒಡ್ಸ್ಕೊತೀನಿ ರೋಡೆಲ್ಲ. ಬಂದೆ ಅದೆಲ್ಲ ಕಡಿ ಚುಚ್ಚೋದು ಚೇಂಜ್ ಮಾಡ ಕಾರಣ
ಒಂದೆಲ್ಲ ಐಸ್ ಕ್ರೀಮ್ ತಿನ್ನುವಾಗ ಅಲ್ಲಲ್ಲಿ ಜುಮ್ ಅಂತ ಅನ್ಸುತ್ತೆ. ಆಮೇಲೆ ನಾನಂತೆ ಜೀವ ಒಂದೇ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ತೀರಲಿ ಪ್ರೀತಿ ಸೊಗಡು ಎದೆಯಲ್ಲಿ ಸರಗರ ನಿನ್ನ ನಗು ಎಲ್ಲರಿಗೂ ಪರಿಹಾರ ನನ್ನಯ ನಾಡೆ ನಿನ್ನಯ ಪಡೆ ನಾವು ಗೆಳತಿ ನಿನ್ನೆ ನಾವು ವ್ಯಥೆಯಾಗೆ ಜನುಮ ಪುರ ನಿನ್ನಂತೆ ಗುರುವೆ ನಿನ್ನ ಕೈಯಾಗೆ ಉಸಿರು
ಇವರು ಶಾಂತಮ್ಮ ನೋಡಿ ಎಷ್ಟು ಕಷ್ಟಪಟ್ಟು ಉಜ್ಜಿ ದುಬಾರಿ ಚೈನಾಗಳನ್ನು ಅದು ದುಬಾರಿ ಪಾತ್ರೆ ಪೂರ್ತಿ ಸ್ವಚ್ಛತೆ ಹಾನಿಯಾಗಿದೆ ನಿಮಗಾಗಿ ಫಿನಿಶರ್ ವಾಶ್ ಎಲ್ಲೆಲ್ಲಿ ಫುಲ್ ಮೇಲೆ ಅಲ್ಲಿ ಇಲ್ಲೂ ಒರೆಸ್ಬೇಕು ಫುಲ್ ಮೇಲೆ. ಅದಕ್ಕೆ ಈ ಕಡ್ಡಿ ತಗೊಂಡಿದ್ದು ಅದೇ ನೋಡಿ. ದೇವಸ್ಥಾನ ಬಿದ್ದೋಯ್ತೆ, ಇಲ್ಲಿ ಏನಾದ್ರು ತೆಗೆದಿದ್ರೆ ಇಲ್ಲ. ಸೊ ಗೈಸ್, ವಾಲೆಲ್ಲ ಒರೆಸಾಯಿತು. ಈಗ ಫೋಟೋಸ್ ಜೋಡಿಸ್ತೀನಿ. ಆಮೇಲೆ ಗೈಸ್, ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಅದಕ್ಕೆ ರೈಸು ರಸಮ್ ಮಾಡಿದ್ದೀನಿ. ಮೇಲಿಗೆ ಸಬ್ಸಿಡಿಯ ಗೊತ್ತಾಯ್ತಾ? ಒಂದು ನಿಮಿಷ ಗೈಸ್, ತಿನ್ಬಿಟ್ಟು ಸಿಗ್ತೀನಿ ನಿಮಗೆ. ಗೈಸ್, ಈಗ ಜಸ್ಟ್ ಕೆಳಗಡೆ ಒಂದು ಬಿಸಿಲಿ ಪಟಾಕಿ ಹೊಡೆದು ಸ್ವಲ್ಪ ರೋಡಲ್ಲೆಲ್ಲ ಆಟಾಡಿ ಮಾತಾಡಿ ಬಂದಿದ್ದೀನಿ ಈಗ ಮೇಲೆ. ಸರಿ, ನಾನು ಬ್ಲಾಗ್ ನೋಡ್ತಿದ್ದೆ, ಬಿಟ್ಟಿದ್ನಲ್ಲ, ಬ್ಲಾಗ್ ನೋಡ್ಕೊಂಡು ಕೂತಿದ್ದೀನಿ. ನಾನು ಹೆಂಗೆ ಬಂದಿದೆ ಏನು ಅಂತ ನೋಡ್ತಾ ಇದ್ದೀನಿ. ಏನೋ ಮೋಡ ಆಗ್ತಿರೋಂಗಿದೆ ಗೈಸ್, ಮೋಡ ಆಗ್ತಿದೆ.
ಮೋಡ ಆಗ್ತಿದೆ, ಮಳೆ ಬರಬಹುದು, ಮಳೆ ಬರುತ್ತೆ, ಪಕ್ಕಾ ಬರುತ್ತೆ. ಯಾರಿಗೂ ಕಾಣದ ತೈ ಹಾಡಿನ ಶೀತಲ ಗೈಸ್, ನಿಮ್ಮ ರೋಡಲ್ಲೂ ಹೆಂಗೆ ದಿವಾಲಿ ಮಾಡ್ತೀರಾ ಮತ್ತು ಪಟಾಕಿ ಎಷ್ಟೆಷ್ಟು ತರ್ತೀರಾ ಮತ್ತು ಎಲ್ಲರೂ ಹಂಚ್ಕೊಂಡು ಪಟಾಕಿ ಹೊಡಿತೀರಾ ಅಥವಾ ನೀವು ತಂದಿದ್ದನ್ನ ಮಾತ್ರ ನೀವು ಹೊಡೆದು ಅಥವಾ ಬೇರೆಯವ್ರದ್ದು ಈಸ್ಕೊಂಡು ಹೊಡಿತೀರಾ? ನಾನು ಹೊಡಿತೀನೋ ಇಲ್ವೋ ಗೊತ್ತಿಲ್ಲ ಗೈಸ್, ಆದರೆ ನನ್ನ ಜೊತೆ ಇರೋರು ಎಲ್ಲರಿಗೂ ಕೊಟ್ಬಿಡ್ತೀನಿ ನಾನು ಆ ಥರ. ಅದಕ್ಕೇನು ಅಣ್ಣ ಅಂತಾನೆ ಇಲ್ಲೆಲ್ಲ ಹೊಡಿಯೋಕೆ ಬಿಡಬೇಡ ಮಮ್ಮಿ, ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಬಾ ಅಜ್ಜಿ ಮನೆ ಹತ್ರನೇ ಅಂತ. ಅದಕ್ಕೆ ನಾನು ಪ್ರತಿ ವರ್ಷ ಇಲ್ಲೇ ಹೊಡಿತಾ ಇರೋದು ಗೈಸ್. ಯಾಕಂದರೆ ನಾವು ಪಟಾಕಿ ತರೋದೇನಕ್ಕೆ ನಮ್ಮನೆ ಹತ್ರ ಹೊಡಿಬೇಕು ಅಂತ ಪರ್ಟಿಕ್ಯುಲರಾಗಿ. ಪಟಾಕಿ ಸುಮ್ಮನೆ ತೊಗೊಂಬಂದು ಎಲ್ಲೋ ಬೇರೆ ಕಡೆ ಹೊಡಿಯೋದಕ್ಕಲ್ಲ. ಯಾಕಂದರೆ ಅದು ನಮ್ಮ ಅಜ್ಜಿ ಮನೆಯೂ ನಮ್ಮ ಮನೆ ಆದಂಗೆ. ಆದರೆ ಈಗ ನಾವು ಸ್ಟೇ ಮಾಡ್ತಿರೋದು ಎಲ್ಲಿ ಪರ್ಟಿಕ್ಯುಲರಾಗಿ ಇಲ್ಲಿ ಸ್ಟೇ ಮಾಡ್ತಿರೋದಲ್ಲಿ ನಾವು ಅಲ್ಲೇ ಹೊಡಿಬೇಕು ನಾವು ಪಟಾಕಿ. ಆವಾಗ ಒಂದು ಕ್ರೇಜ್ ಅನ್ನೋದಿರುತ್ತೆ. ಹಂಗಾಗಿ ಅಷ್ಟೇ ಗೈಸ್, ಪೀಸ್. ಅಂದರೆ ನಾನು ಪಟಾಕಿ ಹೊಡಿಯೋದೆಲ್ಲ ಹಾಕ್ಬಿಟ್ರೆ ಒಬ್ರು ಬೈದ್ಬಿಡ್ತಾರೆ, ನಮ್ಮಮ್ಮ ಸರಿಯಾಗಿ ಬೈದ್ಬಿಡ್ತಾರೆ. ನಾನು ಕೈಯಲ್ಲಿ ಇಟ್ಕೊಂಡು ಹೊಡಿತೀಯ ಪಟಾಕಿನ ನೀನು ಅಂತ. ಒಂಥರ ನಾನು ಕೇರ್ ಮಾಡ್ತಾನೆ, ಒಂದೊಂದು ಸಲ ಹೊಡಿತಾನೆ, ಒಂದೊಂದು ಸಲ ಬೈತಾನೆ, ಮಾತಿಗೂ ಜಗಳ ಆಡ್ತೀವಿ, ಸರಿ ಹೋಗ್ತೀವಿ. ಯಾಕಂದರೆ ಅವನು ಒಂದು ಮೈಂಡು ಇದೇನು ಅಂದರೆ ನನ್ನ ತಂಗಿ ಯಾರ ಹತ್ರನೂ ತಲೆ ಬಗ್ಸ್ಬಾರ್ದು, ಅವರೇ ಬಂದು ನನ್ನ ತಂಗಿ ಹತ್ರ ತಲೆ ಬಗ್ಸ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಮ್ಮ ಅಣ್ಣಗೆ. ಮತ್ತು ನನ್ನ ತಂಗಿ ಎಲ್ಲೇ ಇದ್ದರೂ ಖುಷಿಯಾಗಿರ್ತಾಳೆ ಅನ್ನೋ ಒಂದು ನಂಬಿಕೆ ನಮ್ಮ ಅಣ್ಣಗೆ ಬರಬೇಕು. ಮತ್ತು ಅವ್ನಿಗೇನಂದರೆ ನಾನು ಎಲ್ಲೇ ಇದ್ದರೂ ಖುಷಿಯಾಗಿ ನಗ್ತಾ ಇರಬೇಕು. ನಾನು ಇಲ್ಲಿರೋವರೆಗೂ ಅಲ್ವಾ ಗೈಸ್, ನಾನು ಅವನ ಜೊತೆ ಕಿತ್ಲಾಡೋದಾಗಲಿ, ಅವನ ಜೊತೆ ಒಂದು ಮೆಮೊರೀಸ್ ಬೇಕೇ ಬೇಕು ನನಗೂ. ಏನೋ ಮಳೆ ಬರ್ತಿದೆ, ನಮ್ಮಮ್ಮ ಬಟ್ಟೆ ಎತ್ತು ಅಂದರು, ಅದಕ್ಕೆ ಬಟ್ಟೆ ಎತ್ತಿದೆ. ಮಳೆ ಬರ್ತಿದೆ, ದೀಪಾವಳಿ ದಿವಸ ಮಳೆ ಬರ್ತಿದೆ. ನಾನು ಅಂದ್ಕೊಂಡೆ ಸ್ಕೈ ಶರ್ಟ್ ಹೊಡಿಬೋದಿತ್ತು ಅಂದ್ಕೊಂಡೆ, ಅಂದರೆ ಮಳೆ ಬಂದುಬಿಟ್ಟು. ಸೊ ಬ್ಯೂಟಿಫುಲ್ ಅಲ್ಲ ಮಳೆ ಬಂದರು? ನಾನು ಅಂದೆ ಅಲ್ವಾ ಮಳೆ ಬಂದೇ ಬರುತ್ತೆ ಅಂತ ಬಂತು. ಅಂದರೆ ಒಂದು ಫೈಟಿಂಗ್ ಎಲ್ಲ ಇರಲೇಬೇಕು. ಲೈಕ್ ನಾನು ಎಷ್ಟು ದಿವಸ ಇರ್ತೀನೋ ಏನೋ ಗೊತ್ತಿಲ್ಲ ಅಲ್ವಾ. ಎಲ್ಲೇ ಇವಾಗ ನಮ್ಗೆ ಇವತ್ತು ಇರ್ತೀನಿ ಅಂದರೆ ನಾಳೆ ಇರ್ತೀನೋ ಏನೋ ಯಾರಿಗೂ ಗೊತ್ತಿರಲ್ಲ. ಹಂಗಾಗಿ ಎಷ್ಟು ನಾವು ಅಣ್ಣ ಜೊತೆ ಒಂದು ಮೆಮೊರೀಸ್ ಮಾಡಲೇಬೇಕು. ನಮ್ಮನ್ನ ಹೆಂಗೆ ಕಿತ್ಲಾಡ್ತಿದ್ವಿ ಅನ್ನೋದೊಂದು. ಲೈಕ್ ನಮಗೆ ಇವಾಗ ಲಾಸ್ಟಲ್ಲಿ ಒಂದು 7 ಮಿನಿಟ್ಸ್ ಇದೆ ಅಂದ್ಕೊಳ್ಳಿ. ಆ 7 ಮಿನಿಟ್ಸಲ್ಲಿ 1-2 ಮಿನಿಟ್ಸ್ ಆದರೆ ನಮ್ಮ ಅಪ್ಪ ಅಮ್ಮ ಜೊತೆ ಇರಬೇಕು ನಾನು. ಅದೇ ಮಿಕ್ಕಿದ ಆಲ್ ದಿ ರಿಮೈನಿಂಗ್ ಮಿನಿಟ್ಸ್ ನಾನು ನಮ್ಮ ಅಣ್ಣ ಜೊತೆ ಕಲಿಬೇಕು. 5 ಮಿನಿಟ್ಸ್ ನಾನು ನಮ್ಮ ಅಣ್ಣ ಜೊತೆನೇ ಕಲಿಬೇಕು. ಅಂದರೆ ನಾನು ಲಾಸ್ಟ್ ಬ್ರೀತ್ ಎತ್ತಬೇಕಾದ್ರೂ ನನ್ನ ಅಣ್ಣನೇ ಬೇಕು ನನಗೆ. ನಾನು ಎಲ್ಲೋ ಅವನ್ನ ಬಿಟ್ಕೊಡಲ್ಲ. ನಾನು ಯಾರೇ ಅವನ್ನ ಮುಟ್ಟಿದ್ರು ನಾನು ಬಿಡೋಲ್ಲ. ಬೇರೆಯವ್ರು ಮಾತಾಡಬೇಕಾದ್ರೆ ಹೌದಾ ಸರಿ ಮಾಡ್ತೀರಾ ಮಾಡಿ ಅಂತೀನಿ. ಆದರೆ ಅದೇ ರಿಯಾಲಿಟಿಯಲ್ಲಿ ಬಂದಾಗ ನನಗೆ ಗೊತ್ತು ನಾವು ಅಣ್ಣ ಜೊತೆ ಹೆಂಗೆ ಇರಬೇಕು ನಾನು ಅಂತ. ಅಂದರೆ ಅವ್ರ ಫ್ರೆಂಡ್ಸ್ ಜೊತೆ ಐ ವೋಂಟ್ ಕೇರ್. ಅಂದರೆ ನನ್ನಿಂದ ಅವ್ನಿಗೊಂದು ಪ್ರಾಬ್ಲಮ್ ಬರುತ್ತೆ ಅಂದಾಗ ನಾನು ಅವನ್ನ ಸ್ವಲ್ಪ ಇದು ಮಾಡಲೇಬೇಕು. ನಾನು ಅವ್ರ ಫ್ರೆಂಡ್ಸ್ಗೂ ಒಂದೇ ಹೇಳಿದ್ದು ಗೈಸ್, ನಮ್ಮ ಅಣ್ಣ ನಾನು ಸ್ಕೂಲಲ್ಲಿದ್ದಾಗೂ ಅವನ್ನ ಯಾರಾದರೂ ಬೈತಾ ಇದ್ರು ನಾನು ಬಿಡ್ತಾ ಇರಲಿಲ್ಲ. ಸ್ಕೂಲಲ್ಲೂ ಅಷ್ಟೇ, ಯಾರಾದರೂ ಬೈದಾಗ ನಾನು ರಿಯಾಕ್ಟ್ ಆಗ್ಬಿಡ್ತಿದ್ದೆ, ಹಂಗೆ ನನ್ನ ರೇಗಿಸ್ತಿದ್ರು. ಇದೆಲ್ಲ ಹಿಂಗೆ ಮೆಮೊರೈಸ್ ಮಾಡಿದ್ದೀನೋ ಅವಾಗ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಐ ಕಾಂಟ್ ಎಕ್ಸ್ಪ್ರೆಸ್ ಇನ್ ಎನಿ ವರ್ಡ್ಸ್. ನನಗೆ ಅಪ್ಪ ಅಮ್ಮನ ಅಂದರೆ ಅಣ್ಣ ಅಂದರೆ ಹಂಗೆ ಅಣ್ಣನೇ. ಯಾಕಂದರೆ ನಾನು ಎಲ್ಲೇ ಹೋಗಬೇಕಂದ್ರೆ ಏನೇ ಮಾಡಬೇಕು ಅಂದರೆ ಅವನೇ ಡಿಸೈಡ್ ಮಾಡಬೇಕು ನನ್ನ ಲೈಫಲ್ಲಿ. ಅಂದರೆ ನೆಕ್ಸ್ಟ್ ನಾನು ಯಾರು ನೋಡ್ಕೊಬೇಕು ಅಂದ್ರೇ ಬರೋದೇ ನಮ್ಮ ಅಣ್ಣ. ನನಗೆ ಯಾರೂ ಬರೋಲ್ಲ ನನ್ನ ಜೊತೆ, ಎಲ್ಲರೂ ಬಿಟ್ಟು ಹೋಗ್ತಾರೆ. ಅಂದರೆ ನನ್ನ ಜೊತೆ ಇರೋದು ನಮ್ಮ ಅಣ್ಣ ಮಾತ್ರ, ಅಣ್ಣನೇ ಇರೋದು ನನ್ನ ಜೊತೆ.
ನಮ್ಮ ಅಪ್ಪ ಕೊಡಿಸ್ತಾರೆ ಅಂದ್ಕೊಳ್ಳಿ, ನನಗೇನೋ ಒಂದು ವಸ್ತು ನಮ್ಮ ಅಪ್ಪ ಕೊಡಿಸ್ತಾರೆ, ನಾನು ಒಂದೇ ಹೇಳೋದು ನಂಗೆ ನಮ್ಮ ಅಣ್ಣನೇ ಕೊಡಿಸಿದ್ದು. ನಾನು ಇವಾಗೂ ಹೇಳ್ತೀನಿ, ಏನೇ ಒಂದು ಮಾಡ್ತಾಯಿದ್ದೀನಿ ಅಂದ್ರೂ ಅದೇ ನನಗೆ ಅವ್ನು ಮಾಡಬೇಡ ಅನ್ನೋದನ್ನ ನಾನು ಜಾಸ್ತಿ ಮಾಡ್ತೀನಿ. ಹಂಗೆ ನಾನು ಈ ವ್ಲಾಗ್ ಮಾಡೋದು ಅವ್ನಿಗೆ ಇಷ್ಟನೇ ಆಗಲ್ಲ ಗೈಸ್. ನಾರ್ಮಲಿ ಅವ್ನಿಗೆ ಇಷ್ಟನೇ ಆಗಲ್ಲ, ಇಷ್ಟಕ್ಕೂ ಇಷ್ಟ ಆಗಲ್ಲ ಅವ್ನಿಗೆ. ಯಾಕಂದರೆ ಇವಾಗ ನನ್ನ ಬಗ್ಗೆ ಯಾರೂ ಏನು ಮಾತಾಡಬಾರ್ದು ಅವ್ನಿಗೆ, ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳು ಅಂತ. ನಮ್ಮ ಅಣ್ಣಗೆ ನಾನು ಒಂದು ಡೀಸೆಂಟ್ ಹುಡುಗಿಯಾಗಿರಬೇಕು, ಒಂದು ಡೀಸೆಂಟ್ ಏನು ಗೊತ್ತಿಲ್ಲದೆ ಇರೋ ಹುಡುಗಿ ಥರ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮ ಅಣ್ಣಗೆ. ಅವನು ಒಂದೇ ಬಯಸೋದು ಎಲ್ಲ ಹುಡುಗಿರ ಥರ ನನ್ನ ತಂಗಿ ಆಗಬಾರ್ದು, ಎಲ್ಲ ಹಿಂಗೆ ಹಾಳಾಗ್ತವ್ರೆ ನನ್ನ ತಂಗಿ ಹಿಂಗೆ ಹಾಳಾಗಬಾರ್ದು. ಎಷ್ಟು ಹುಷಾರಾಗಿ ಅವ್ನು ನೋಡ್ಕೊತಾನೆ ಅಂದರೆ ಅವ್ನು ಮುತ್ತು ಕೈಯಲ್ಲಿದ್ದ ಮುತ್ತನ್ನ ಹೆಂಗೆ ನೋಡ್ಕೊಬೇಕು ಅಂತಾರೋ ಆ ಮುತ್ತು ಥರ ನಾನು ನೋಡ್ಕೊತಾನೆ. ಆದರೆ ನಾನೇ ಸ್ವಲ್ಪ ಅವ್ನಿಗೆ ಆಟ ಆಡಿಸ್ಬಿಡ್ತೀನಿ ಅವಾಗ ಬೈಯೋದಾಗಲಿ ಕಿರ್ಚಾಡೋದಾಗಲಿ. ಇನ್ನೇನು ರಾತ್ರಿನೂ ಅಷ್ಟೇ, ಏನೋ ಒಂದು ವಿಷಯಕ್ಕೆ ನಾನು ನಮ್ಮಮ್ಮ ನಮ್ಮ ಅಣ್ಣ ಜಗಳ ಆಡ್ತಾಯಿದ್ವಿ. ಅದಕ್ಕೆ ನಮ್ಮ ಅಮ್ಮ ಏನೋ ನಮ್ಮ ಅಪ್ಪಗೆ ಏನೋ ಅಂದರು ಅಂದ್ಕೊತೀನಿ. ಅದಕ್ಕೆ ಬಿಕ್ಕಿ ನಗಿಸ್ಬಿಟ್ರು ನಮ್ಮ ಅಣ್ಣ ಎಲ್ಲನೂ. ನನ್ನ ಮೆಮರೀಸ್ ಅವ್ನ ಬಗ್ಗೆ ತೆಗೆದ್ರೆ ಒಂದೊಂದೇ ಹೇಳ್ತೀನಿ. ಆ ಥರ ಒಂದು ಮೆಮೊರೀಸ್ ಮಾಡಿದೆ ನನ್ನ ಲೈಫಲ್ಲಿ. ನಾನು ಎಷ್ಟೇ ಜಗಳ ಆಡಿದ್ರು ಅದರಿಂದ ಅಷ್ಟೇ ಪ್ರೀತಿ ಇರ್ತಿತ್ತು ನಮ್ಮ ಮೇಲೆ. ನನಗೇನೇ ಒಂದು ಕಷ್ಟ ಏನೇ ಒಂದು ಇದಾದ್ರೂ ಅವ್ನು ನಿಂತ್ಕೊತಾನೆ ನನ್ನ ಜೊತೆ. ಆದರೆ ನಾನು ಅವನ ಹತ್ರ ಒಂದೇ ಒಂದು ವಿಷಯನ ಶೇರ್ ಮಾಡೋಲ್ಲ. ಯಾಕಂದರೆ ಹಿಂಗೆ ಒಂದು ದಿವಸ ನಾನು ರೋಡಲ್ಲಿ ಬರ್ತಾ ಯಾರೋ ಹೊಡೆದ್ರು ಅಂತ ಹೇಳಿದೆ ಅಷ್ಟೇ. ನಾನು ನಾರ್ಮಲಿ ನನ್ನ ಪಾಡಿಗೆ ನಾನು ಬರ್ತಾಯಿದ್ದೆ, ಹಿಂಗೆ ಏನೋ ನಾರ್ಮಲಾಗಿ ಏನೋ ಇದಾಯಿತು ನನಗೆ ಮತ್ತು ಅದು ಯಾವುದೋ ಬೇರೆಯವ್ರಿಗೆ. ಅದು ಹೇಳಿದ್ದಕ್ಕೆ ಈ ವಾಸ್ ಲೈಕ್ ಯಾರು ನನ್ನ ತಂಗಿನ ಮುಟ್ಟಿದ್ದು. ಇಟ್ಸ್ ಸೋ ಮೆಮೊರೇಬಲ್. ಆ್ಯಂಡ್ ಅವನಿಗೆ ವ್ಲಾಗ್ ನೋಡಿದ್ರೆ ನಗ್ತಾನೆ ಹೊರತು ಒಂದು ಇದು ಫೀಲ್ ಅಂತ ಬರೋಲ್ಲ. ನಾನು ಎಷ್ಟೋ ಸತಿ ಅವನ ಹತ್ರ ಈ ವಿಷಯ ಹೇಳಬೇಕು, ನಾವು ಜಗಳ ಆಡೋದು ನಿಲ್ಸೋಣ ಇನ್ಮೇಲೆ, ನಿಮ್ಗೆ ಏನೇ ಇದ್ದು ನನ್ನ ಹತ್ರ ಶೇರ್ ಮಾಡೋಣ, ನನ್ನ ಹತ್ರ ಏನೇ ಇದ್ರು ನಿನ್ನ ಹತ್ರ ಶೇರ್ ಮಾಡ್ತೀನಿ ಅನ್ನೋ ಒಂದು ಹೇಳೋಣ ಅಂತ ಒಂದು ಹೇಳಬೇಕು ಅಂದ್ಕೊತೀನಿ. ಆದರೆ ಅವನು ನನ್ನ ಹತ್ರ ಮಾತೇ ಆಡಲ್ಲ. ಒಂದು ದಿವಸ ಏನಾಯಿತು ಗೊತ್ತಾ ಗೈಸ್, ಹಿಂಗೆ ನಮ್ಮಪ್ಪ ಏನೋ ನಾನೇನೋ ನಮ್ಮಪ್ಪ ಮಾತು ಕೇಳಿಲ್ಲ. ಅದಕ್ಕೆ ನಮ್ಮಪ್ಪ ಏನಂದರು, ನೀನು ನಮ್ಮ ಮನೇಲಿ ಇರಬೇಡ ಅಂತ ಅಂದ್ಬಿಟ್ಟು ಮನೆಯಿಂದ ಈಚೆ ಕಳಿಸಿದ್ದು. ನಾನೇನು ಮಾಡಿದೆ, ನನಗೂ ಕೋಪ ಬಂದು ಒಳಗಡೆನೇ ಬಂದಿಲ್ಲ, ನಾನು ಅಲ್ಲೇ ಇದ್ದೆ ಆಚೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿದ್ದೆ ಕೆಳಗಡೆ, ಅಲ್ಲೇ ಕೂತಿದ್ದೆ. ಆಮೇಲೆ ನೈಟು ನಮ್ಮಪ್ಪಗೂ ಫುಲ್ ಕೋಪ ಇರ್ಬಿಡ್ತು. ಅವಳದೇ ಆಟ ಸಾಧಿಸ್ತಾವಳು ಅವಳು ಅಂತೆಲ್ಲ ಹೇಳಿದ್ರು. ಆಮೇಲೆ ನನಗೂ ಕೋಪ ಬಂತು. ನಾನು ನಮ್ಮಪ್ಪನ ಅಷ್ಟೊಂದು ಇದು ಮಾಡಿಲ್ಲ. ಆಮೇಲೆ ನಮ್ಮ ಅಣ್ಣನೂ ಬಂದ, ಒಳಗಡೆ ಬಂದು. ಅವ್ನು ಇರಲಿಲ್ಲ ಆವಾಗ, ಅವನು ನೈಟ್ ಡ್ಯೂಟಿಗೆ ಹೋಗ್ತಿದ್ದ, ನೈಟ್ ಕ್ಲಬ್ ಡ್ಯೂಟಿಗೆ ಹೋಗ್ತಿದ್ದ. ಹಂಗಾಗಿ ಅವ್ನು ಬಂದಿದೆ ಲೈಕ್ 2:30 ಆಗೋಗಿತ್ತು. ನಾನು ಆವಾಗ ಆಚೆನೇ ಮಲ್ಕೊಂಬಿಟ್ಟಿದ್ದೆ. ಬೆಡ್ಶೀಟ್ ಇತ್ತು, ನಮ್ಮಮ್ಮ ಒಣಗಾಕಿದ್ರು. ಅದೇ ರೀತಿ ಮೇಲ್ಗಡೆ ಆರಿಸ್ಕೊಂಬಿಟ್ಟು ಮನೆ ಬಾಗಿಲು ಮುಂದೆ ಮಲ್ಕೊಂಬಿಟ್ಟಿದ್ದೆ. ಆಮೇಲೆ ನಮ್ಮಪ್ಪನ ಕೇಳಿದೆ, ಏನಾಯ್ತು ಅವಳು ಯಾಕೆ ಆಚೆ ಮಲಗಿದ್ದಾಳೆ, ನೀವು ಯಾಕೆ ಬಾಗಿಲು ಹಾಕ್ಬಿಟ್ಟಿದ್ದೀರಾ, ಚಿಕ್ಕ ಯಾಕೆ ಹಾಕಿದ್ರಿ ಅಂತ ಕೇಳಿದೆ ನಮ್ಮಪ್ಪನ. ಅದಕ್ಕೆ ನಮ್ಮಪ್ಪ ಇಲ್ಲ ಹಿಂಗೆ ಅವಳಿಗೆ ಜಾಸ್ತಿ ಆಗಿದೆ ಅದಕ್ಕೆ ಆಚೆ ಹಾಕಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ನಮ್ಮಪ್ಪ ಹತ್ರ ನಂದಿದ್ದು, ನನ್ನ ತಂಗಿಗೆ ಇದೆಲ್ಲ ಮಾಡಬೇಡ್ರಿ, ಮಾಡಬಾರ್ದು, ನನ್ನ ತಂಗಿ ಅವಳು ಕರ್ಕೊ ಒಳಗಡೆ ಅಂತೇಳಿ ನಮ್ಮಪ್ಪಗೆ ಜೋರು ಮಾಡಿ ಅವನ ಒಳಗಡೆ ಕರ್ಕೊಂಡ. ಅವನೇ ಎಷ್ಟೋ ಸತಿ ಹೇಳಿದ್ದೀನಿ, ಹೋಗು ನಿನ್ನ ಮನೆಯಿಂದ ಈಚೆ ಹೋಗು ಅಂತೆಲ್ಲ. ಅವನೊಂದು ಹೇಳಿದಾಗ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಇವನೇ ಹೇಳಿದ್ಮೇಲೆ ನನಗೆ ಬೇರೆಯವ್ರು ಯಾರು ಹೇಳಲ್ಲ ಅಂತ ಇದ್ದಿರುತ್ತೆ. ಇವಾಗ ಇವನೇ ಹೇಳ್ಬಿಟ್ಟಾಗ್ತಾನೆ ಮನೆಯಿಂದ ಈಚೆ ಹೋಗು ಅಂದರೆ, ಇವಾಗ ಬೇರೆ ಎಲ್ಲೋ ಹೋದ್ರು ನಾನು ಅವರು ಹೇಳ್ಬೋದಲ್ಲ ನನಗೆ ಹೋಗು ಮನೆಯಿಂದ ಈಚೆ ಅಂತ. ಇವಾಗ ಒಬ್ಬರ ಮುಂದೆ ಇವನು ಹೇಳಿದ್ರೆ ಅದನ್ನೇ ಬೇರೆಯವರು ಇಟ್ಕೊಳ್ತಾರೆ. ಅದೊಂದೇ ಕಾರಣಕ್ಕೆ ನನಗೊಂದು ಮೇಲೆ ಒಂದು ಕೋಪ ಬಂದಿತ್ತು ಅಷ್ಟೇ, ಹೊರ್ತಿದ್ದೀರಿ ಏನಿಲ್ಲ. ಮತ್ತು ತುಂಬ ಅವನಿಗೂ ಅಷ್ಟೇ, ನನಗೇನೆ ಒಂದು ಆದರೂ ಒಂದು ತಡ್ಕೊಳ್ಳೋ ಶಕ್ತಿನೂ ಅವನಿಗಿಲ್ಲ. ಯಾಕಂದರೆ ತುಂಬ ಇದರಲ್ಲೂ ನಾನು ಅವನಿಗೆ ಸಪೋರ್ಟ್ ಮಾಡಿದ್ದೀನಿ, ಅವನು ನನಗೆ ಸಪೋರ್ಟ್ ಮಾಡಿದ್ದೀನಿ, ಇಲ್ಲ ಅಂತೇಳಿ ಮಾತಾಡಲ್ಲ. ನಾನು ಏನೇ ಹೇಳಿದ್ರು ಕೊಡಿಸೋದಾಗಲಿ ಎಲ್ಲ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಜಾಸ್ತಿ ನನ್ನ ಹತ್ರ ಮಾತಾಡೋದಾಗಲಿ ಮಾಡಲ್ಲ. ಎಲ್ಲ ನಮ್ಮಪ್ಪನೂ ಬರೋದೇ ಇಲ್ಲ ಮನೆಗೆ. ಬಂದರೆ ನಾವೆಲ್ಲ ಮಲ್ಕೊಂಡಾದ್ಮೇಲೆ ನಮ್ಮಪ್ಪ ಮನೆಗೆ ಬರೋದು. ಒಂದು 12 ದಾಟ್ಬಿಟ್ಟಿರುತ್ತೆ ನಮ್ಮಪ್ಪ ಬರೋಷ್ಟರಲ್ಲಿ. ನಮ್ಮಮ್ಮನೂ ನನ್ನ ಹತ್ರ ಜಾಸ್ತಿ ನಾವೆಲ್ಲ ಏನೇ ಮಾತಾಡ್ತಿದ್ದೆ ನಾನು ನಮ್ಮಣ್ಣ ಲೈಕ್ ಕಿರ್ಚಾಡ್ಕೊಂಡು ಅದೇ ಸಿಕ್ಕಿದ್ದು ಚಾನ್ಸ್ ನಾನು ಮಾತಾಡ್ತೀನಿ. ನನ್ನ ಜೊತೆ ಕಿರ್ಚಾಡಿದ್ರೆ ಅಟ್ಲೀಸ್ಟ್ ಅವನು ಕಿರ್ಚಾಡ್ತಾನೆ, ಜಗಳ ಆಡ್ತೀವಿ ಅನ್ನೋದು. ಆದರೆ ನನಗೊಂದು ಆಸೆ ಏನು ಅಂದರೆ, ನಾನು ನಮ್ಮ ಅಣ್ಣ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಗಾಡಿಯಲ್ಲಿ.
ತುಂಬ ಲಾಂಗ್ ಡ್ರೈವ್ ನೈಟಲ್ಲಿ ಹೋಗಬೇಕು ಅದೊಂದು ಆಸೆ ಐತೆ. ನಾನು ಕೇಳಿದ್ದೀನಿ, ಅವನು ಬೈದಿದ್ದ ಈಗ ಹೋಗೇ ಮಾಡೋಕ್ಕೆ ಬೇರೆ ಕೆಲಸ ಎಲ್ಲ ಇವಳಿಗೆ ಅಂತ ಬೈದಿದ್ದ. ಆದರೆ ಅವನೊಂದು ಮಾತು ಹೇಳ್ತಾನೆ, ಅದು ತುಂಬ ಹರ್ಟ್ ಆಗೋಗುತ್ತೆ ನನಗೆ. ಆದರೆ ಅವನು ಒಬ್ಬರೊಬ್ಬರ ಹತ್ರ ಮಾತಾಡಬೇಡ ಅಂತೆಲ್ಲ. ಆದರೆ ನನಗೆ ಮಾತಾಡ್ಬಿಡ್ತೀನಿ, ಅವನಿಗೆ ತುಂಬ ಕೋಪ ಬಂದುಬಿಡುತ್ತೆ, ಆಮೇಲೆ ಬೈದ್ಬಿಡ್ತೇನೆ. ಎಷ್ಟು ಹೇಳಿದ್ರು ಅಷ್ಟೇ. ಇವಾಗ ನಾನು ಅವನ್ನ ಬಿಟ್ಟು ಯಾರನ್ನಾದ್ರೂ ಅಣ್ಣ ಅಂತ ಕರೆದ್ರು ಅವ್ನು ತಡ್ಕೊಳ್ಳಲ್ಲ. ಇವಾಗ ನನಗೇನೋ ಒಂದು ಪ್ರಾಬ್ಲಮ್ ಬಂತು, ಇವಾಗ ಕರೆದಿರಲ್ಲ, ನಾನು ಬೇರೆ ಕರೆದಿರ್ತೀನಿ, ಇದಕ್ಕೂ ಬೈತಾನೆ. ನಾನಿಲ್ವಾ ನಿನಗೆ ಬೇರೆಯವರೇನಾ ಅಂತ ಬೈತಾನೆ. ಅದಕ್ಕೆ ನಾನು ನಿನ್ನ ಯಾರೂ ಕರಿತಾನೆ ಇಲ್ಲ. ಇವಾಗ ನನ್ನ ಸ್ಕೂಲ್ ಫ್ರೆಂಡ್ಸ್ ಅವ್ರು ಲೈಕ್ ನನ್ನ ಬ್ರದರ್ ಥರ, ನಾನು ರಾಖಿ ಕರಿರ್ತೀನಿ. ಅವ್ರು ಬಂದರೂ ಅಷ್ಟೇ ಒಂದು ತಡ್ಕೊಳ್ಳಲ್ಲ, ಯಾಕಂದರೆ ನನ್ನ ತಂಗಿಗೆ ನಾನು ಒಬ್ಬನೇ ಆಗಬೇಕು ಆ ಥರ ಒಂದು ಸ್ವಲ್ಪ. ಸೊ ಹಂಗಾಗಿ ಒಂದು ಸ್ವಲ್ಪ ಜಲಸ್ ಫೀಲ್ ಅಂತ ಅಷ್ಟೇ. ಆ್ಯಂಡ್ ಇದೇ ವ್ಲಾಗಲ್ಲಿ ಹೇಳ್ತಿದ್ದೀನಿ, ಇನ್ನೊಂದು ಸರ್ತಿ ನಂಗೆ ಹರ್ಟ್ ಆಗೋ ಥರ ಯಾವತ್ತೂ ಮಾತಾಡಬೇಡ. ಅಂದರೆ ಅವನೊಂದು ಸರ್ತಿ ಹೇಳಿದ್ದ ನನಗೆ ರೀಸೆಂಟಾಗಿ ಅಂದರೆ ಲೈಕ್ ಫೆಬ್ ಅನಿಸುತ್ತೆ, ಫೆಬ್ಬಿಲ್ಲ ಜಾನಲ್ಲಿ ನನಗೆ ಹೇಳಿದ್ದ, ಮನೆ ಬಿಟ್ಟು ಹೋಗು ನೀನು, ನಿನ್ನ ಮನೇಲಿಲ್ಲ ಅಂದರೆ ನೀನು ನೆಮ್ಮದಿಯಾಗಿರ್ಬೋದು ಅಂತ ಹೇಳಿದ್ದ. ಅದು ನೆನ್ಸ್ಕೊಂಡು ಅಳು ಬರುತ್ತೆ ನನಗೆ. ಅದೆಲ್ಲ ನಾನು ಯಾರೇನೇ ಅಂದಿದ್ದು, ಇವಾಗ ನಾನೇ ಒಂದು ಹೇಳಿರ್ತೀನಿ, ನಾನೇ ಹೇಳಿದಾಗೂ ನಂಗೆ ತಡೆಯೋಕ್ಕಾಗಲ್ಲ, ಪೇನ್ಸ್ನ ತಡೆಯೋದೇ ಇಲ್ಲ. ಯಾಕಂದರೆ ನನಗೊತ್ತು ಒಂಥರ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಕೈಯೆಲ್ಲ ಅವನ ಬಗ್ಗೆ ಹೇಳ್ತಾಯಿದ್ದೀನಿ, ಕೈಯೆಲ್ಲ ನೋಡಿ ಕೈ ಶಿವರಾಗ್ಬಿಟ್ಟಿದ್ದೀನಿ. ಅವನಿಲ್ಲ ಅಂದರೆ ನನ್ನ ಲೈಫ್ ಇಲ್ಲ, ನಮ್ಮ ಅಣ್ಣ ಇಲ್ಲ ಅಂದರೆ ನನ್ನ ಲೈಫ್ ಇಲ್ಲ. ಯಾಕಂದರೆ ನನಗೊಂದು ನಮ್ಮಪ್ಪ ಕೋಳಿ ಶೆಡ್ ಮಾಡಿದ್ರು, ನಮ್ಮಪ್ಪ ಅಲ್ಲೋಗ್ಬಿಟ್ಟಿದ್ರು, ನಾನು ನಮ್ಮ ಅಣ್ಣ ಮಾತ್ರ ಮನೇಲಿದ್ದಿದ್ದು. ನಮ್ಗೆ ಅವಾಗ ಊಟನೂ ಇರಲಿಲ್ಲ ಅಂದ್ಕೊಳ್ಳಿ. ಆವಾಗ ನಮ್ಮ ಅಣ್ಣ ಇಲ್ಲ ನೀನು ಉಪವಾಸ ಇರಬಾರ್ದು ಅಂತ ಅವನೇ ದುಡಿಯೋಕೆ ಹೋಗಿ ಎಲ್ಲ ತೊಗೊಂಬಂದು ಹಾಕಿದ್ದ ನನಗೆ. ಅದು ಅನ್ಫರ್ಗೆಟಬಲ್ ಅಲ್ವಾ. ಸೊ ಥ್ಯಾಂಕ್ ಯು. ಮತ್ತು ಇನ್ನೊಂದು ಸರ್ತಿ ನನಗೆ ಹರ್ಟ್ ಆಗೋ ಥರ ಯಾವುದೇ ಥರ ಮಾತಾಡಬೇಡ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಸೆಕೆಂಡ್ ಡೇ ಆಫ್ ದಿವಾಲಿ. ಮತ್ತು ಇನ್ನೊಂದು ಏನು ಅಂದರೆ ನಮ್ಮ ತಾತ ಸತ್ತಿ 11ನೇ ವರ್ಷ ಇವತ್ತಿಗೆ. ಮತ್ತು ಇವತ್ತು ನಮ್ಮ ಮಾಮದು ಆಫೀಸ್ ಪೂಜೆನೂ ಇತ್ತು, ಹೋಗಿದ್ವಿ, ಎಲ್ಲ ಚೆನ್ನಾಗಿತ್ತು. ತಿರ್ಗಾ ಬಂದು ತುಂಬ ಎಂಜಾಯ್ ಮಾಡಿದ್ವಿ. ಲೈಕ್ ತುಂಬ ಅಂದರೆ ತುಂಬ ಇದಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಕಮೆಂಟ್ ಹಾಕಿ. ನಾನು ಏನೇನು ಕ್ವಶನ್ಸ್ ಕೇಳಿದ್ದೆ ಅದಕ್ಕೆಲ್ಲ ಕಮೆಂಟ್ ಹಾಕಿ. ಮತ್ತು ಇನ್ನೊಂದು ಇದು ನಮ್ಮಣ್ಣ ತೊಗೊಬಂದಿದಂತೆ, ನಮ್ಮಣ್ಣ ತಂದಿದಂತೆ. ಮತ್ತು ಈಗ ಸೆಕೆಂಡ್ ಡೇ ಅಲ್ಲೂ ಹೋಗಿ ಏನು ಮಾಡೋದು ಏನು ಅಂತ ನೋಡಿ ಹೇಳೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗೂ ನನ್ನ ಮೇಲೆ ಇರಲಿ, ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲೇ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.